ವಿತೌಟ್ ಚೈನಾ ಸಿಮ್ ಕಾರ್ಡ್ ಏನು ಮಾಡಕ್ಕಾಯ್ತಾ ಇಲ್ಲ ನಮಗೆ. ಇದು ಹಳೆ ಏರಿಯಾನ ಎಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಡಿದ್ದು. 6 ತಿಂಗಳು ಒಂದು ಫ್ಲೈಓವರ್ ಕಟ್ ಆಗ್ತಾರೆ. ಆ ಮ್ಯಾಪಲ್ಲಿ ನಾವು ಬಂದ್ಬಿಡ್ತೀವಿ. ನೀವು ಕಮೆಂಟಲ್ಲಿ ಗೆಸ್ ಮಾಡಿ ಹಾಕಿ ಏನದು ಅನ್ನೋದು ನಾನು ಹೇಳ್ತೇನೆ. ನಾನು ಇಲ್ಲಿ ಕಮಲ್ಗೂ ಸ್ವಲ್ಪ ಇಂಪಾರ್ಟೆನ್ಸ್ ಇದೆ. ಅವಳ ಹತ್ರ ವೈಫೈ ಇಸ್ಕೊಂಡು ಕುತ್ಕೊಂಡು ಅದು ಒಂದು ಎಕ್ಸ್ಪ್ಲೇನ್ ಮಾಡೋದು ಬನ್ನಿ. ಹಾಗಾಗಿ ನಾವು ಕುತ್ಕೊಂಡಿದ್ದೀವಿ, ಚೈನಾ ಮೊಬೈಲ್ ಶೋರೂಮಲ್ಲಿ ಕುತ್ಕೊಂಡಿದ್ದೀವಿ. ಸುಮ್ಮನೆ ವಿಚಾಟ್ ಯಾವುದೋ ಒಂದು ಸರ್ QR ಕೋಡ್ ಕಳಿಸ್ತೀನಿ, ವಿಚಾಟ್ ನಿಮಗೆ ಕೊಡಿ ಅಂದ್ರೆ ಆಗಲ್ಲ. ಅದು ನಾವು ಅರ್ಧ ಗಂಟೆ ಕೂತ್ಕೊಂಡು ಮಾಡಿದ್ದಕ್ಕೆ ಅದು ಅಲಿಪೇ ಇನ್ನೂ ಆಗಿಲ್ಲ ನಮಗೆ. ಫುಲ್ ನನ್ನ ಜಾತಕನೇ ಕೊಟ್ಟಾಯ್ತು. ಆಲ್ ಓವರ್ ಚೈನಾ ನೀವು ಎನಿ ಕ್ಯಾಮ್ರಾದಲ್ಲಿ ಕೂಡ ನೀವು ಯಾರನ್ನು ಗೊತ್ತಾಗ್ಬಿಡುತ್ತೆ. ಈಗ ಕಿರಣ್ ಅವ್ರಿಗೆ ಹೋಟೆಲ್ ಆಯಿತು ಸರಿ, ನೀವು ಅವ್ರ ಚಾನಲ್ ನೋಡ್ತಾ ಇರ್ರಿ. ಈಗ ನಾನು ನೆಕ್ಸ್ಟ್ ಏನದಪ್ಪ ಅಂದರೆ ನಿಮಗೆ ಊಟ. ಈಗ ಟೈಮ್ ಬಂದ್ಬಿಟ್ಟು ನೋಡಿ, ನಮ್ಮದು ಟಾಟಾ ವಾಚಲ್ಲಿ ಟಾಟಾನ ಸರ್ ಟೈಮ್ ಎಕ್ಸ್ ರೀ. ನಾವು ರೋಲೆಕ್ಸ್ ಅಲ್ಲ, ಟೈಮ್ ಎಕ್ಸ್. ಓಕೆ, ಅಂದರೆ ಊಟ ಟೈಮ್ ಸ್ವಲ್ಪ ಡಿಲೇ ಆಯಿತು ನಮ್ಮದು ಚೈನಾ ಟೈಮಲ್ಲಿ. ಸೊ ಕಿರಣ್ ಈಗ ನೋಡಿ ಸುತ್ತಮುತ್ತ ಎಲ್ಲ ರೆಸ್ಟೋರೆಂಟ್ಸ್ ಇದೆ, ಹಿಂದ್ಗಡೆ ಇದೆ. ಆಮೇಲೆ ಅಲ್ಲಿ ಮೆಕ್ಡಿ ಇದೆ, KFC ಇದೆ. ಆಮೇಲೆ ನಿಮಗೆ ಯಾವ ಥರ ಊಟ ಮಾಡ್ತೀರಾ, ಮೆಕ್ಡಿ KFC ಬೇಕಾ ಅಥವಾ ರೋಡ್ ಸೈಡು ಗಲ್ಲಿ ಹೋಗ್ಬಿಟ್ಟು ಅದನ್ನು ಪ್ರಿಫರ್ ಮಾಡ್ತೀರಾ? ಮಾಡೋದು ಬೇಕಾ ಅಂತ ಹೇಳೋದಾದ್ರೆ ನೆನ್ನೆನೂ ಗಲ್ಲಿ ಸೈಡ್ ಹೋಗಿದ್ದೀವಿ, ಇವತ್ತು ಹೋಗ್ಬೋದು, ತೊಂದರೆ ಏನಿಲ್ಲ. ಓಕೆ, ಅಂದರೆ ಹಿಚ್ ಹೈಕಿಂಗ್ಗೆ ಯೂಸ್ ಆಗುತ್ತೆ. ಫೈನ್, ಕರೆಕ್ಟ್. ಯಾಕೆಂದ್ರೆ ಹಿಚ್ ಹೈಕಿಂಗ್ದು ಕಾನ್ಸೆಪ್ಟೇ ಏನು ಅಂತಂದ್ರೆ, ಈ ಹಳೆ ಕಾಲದಲ್ಲಿ ಸರ್ ಈ ಸನ್ಯಾಸಿಗಳು ಅಥವಾ ಗುಡ್ರು ಅಂತ ಹೇಳ್ತಾರೆ ನಮ್ಮ ಕಡೆ, ಅಂದ್ರೆ ಮನೆಗೆ ಹೋಗಿ ಭಿಕ್ಷೆ ಬೇಡೋದು, ಭಗವತಿ ಭಿಕ್ಷಾ ಅಂತ. ಅದು ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ, ಒಬ್ಬ ಸನ್ಯಾಸಿಗೆ ಬೇಕಾಗಿರೋ ಗುಣನೇ ದುರಾಂಕಾರ ಇರಬಾರ್ದಂತೆ. ಓಕೆ, ಯಾಕೆ ದೊಡ್ಡ ಸ್ವಾಮೀಜಿಗಳನ್ನು ಹೋಗಿ ಭಿಕ್ಷೆ ಬಿಡ್ತಾರೆ. ಇವನ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲೇ ನೋಡಿ ಸರ್, ಎಷ್ಟೆಷ್ಟೋ ಕೋಟ್ಯಾಧೀಶರು ಈ ತಿರುಪತಿ ಟೈಮ್ ಬಂದಾಗ ಅವ್ರು ಎಷ್ಟೇ ದುಡ್ಡಿದ್ರು ಒಂದಷ್ಟು ಭಿಕ್ಷೆ ಬೇಡ್ಕೊ ಬಂದು ದುಡ್ಡನ್ನ ಸೇರಿಸ್ಬೇಕು. ಆ ದುಡ್ಡಿಗೆ ತಗೊಂಡೋಗಿ ತಿರುಪತಿ ಹುಂಡಿಗೆ ಹಾಕ್ತಾರೆ. ಅಂದ್ರೆ 4-5 ಮನೇಲಿ ಹೋಗಿ ಭಿಕ್ಷೆ ಕೊಡಿ ಅಂತ ಕೇಳಿದಾಗ ಕೆಲವೊಂದ್ ಮನೆಯಲ್ಲಿ ಹೋಗಿದ ತಕ್ಷಣ ಕೊಟ್ಬಿಡ್ತಾರೆ. ಕೆಲವೊಂದ್ ಮನೆಗಳಲ್ಲಿ ನಿಂಗೇನು ಕೈಕಾಲು ಚೆನ್ನಾಗಿಲ್ವಾ, ಹೋಗು ಅಂತ ಹೇಳ್ತಾರೆ. ಎಷ್ಟು ರಿಗ್ರೆಟ್ಸ್ ಆಗುತ್ತೋ ಅಷ್ಟು ಮನ್ಸಿಗೆ ನಾನತ್ವ ಅನ್ನೋದು ಇರುತ್ತಲ್ಲ, ಅದು ಕುಗ್ಗುತ್ತಂತೆ. ನಾನು ಅಂತ ಮೆರೆಯೋದೇನಾಗುತ್ತೆ, ಅದು ಒಬ್ರು ಬೈದಾಗ, ಒಬ್ರು ಹೋಗು ಅಂತ ತಳ್ಳಿದಾಗ ಅಹಂ ಸಾಯುತ್ತಂತೆ. ಇವನ್ ಅದೇ ಈ ಮಾಡರ್ನ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಹಿಚ್ ಹೈಕಿಂಗ್. ಹಿಚ್ ಹೈಕಿಂಗ್ ಅಲ್ಲೂ ಏನಾಗುತ್ತೆ, ಈಗ ಎಲ್ಲಾ ಕಡೆನೂ ಹೆಲ್ಪ್ ಮಾಡಲ್ಲ. ಈಗ ನೆನ್ನೆ ಹಾಂಗ್ಕಾಂಗ್ ಅಲ್ಲಿ ಏನಾಯ್ತು ಗೊತ್ತಾ ಸರ್, ಒಂದು ಮಗು ಪಕ್ಕದಲ್ಲಿ ನಿಂತಿತ್ತು ಮೆಟ್ರೋದಲ್ಲಿ, ಹಿಂಗ ಅದ್ರ ತಲೆ ಮುಟ್ಬಿಟ್ಟೆ ನಾನು ಖುಷಿಗೆ. ಅದು ಮುದ್ದಾಗಿತ್ತಲ್ಲ ಅಂತ ಜೋರಾಗಿ ಕೂಗ್ಬಿಟ್ಟ ಅವನು. ಡೋಂಟ್ ಟಚ್ ಅಲ್ಲ, ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಅಂತಂದ. ನಿಮಗೆ ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಅಂತ ಜೋರಾಗಿ. ಇಲ್ಲಿ ಮೆಟ್ರೋ ಒಳಗಡೆ ಎಲ್ಲ ನೋಡ್ತಾ ಇದ್ದಾರೆ. ನಾನಂತಂದೆ, he was looking so cute, that's why I just cuddle him ಅಂತಂದೆ. ಹಿಂಗ್ ನೋಡ್ದ, you are looking like ugly, can I punch you? ಜೋರಾಗಿ. ಓ ಯು ಡಿಸ್ಕ್ರಿಮಿನೇಟಿಂಗ್ ಅನ್ಬೇಕಿಲ್ಲ ನೀವು? ಇಲ್ಲ ಹಂಗಂದ. ನಾನು ಅಂದೆ, I'm just a traveler, I don't know. This is my first time in Hong Kong. I just sorry ಅಂತಂದೆ. Can I call the police? Yes ಅನ್ಬೇಕಿತ್ತು ನೀವು. This is illegal in China, illegal in Hong Kong to touch without permission ಅಂತ. ಸಾರಿ, ಐ ಡೋಂಟ್ ನೋ, ಫರ್ಗಿವ್ ಮೀ ಅಂತ ಅಂದ್ಬಿಟ್ಟು ಕೈ ಮುಗ್ದೆ ಕೇಳ್ಕೊಂಡೆ. ಹಿಂಗೆ ಕೇಳ್ದೆ, ಯಾಕಂದ್ರೆ ಜೋರ್ ಮಾಡ್ತಿದ್ದ. ನಾನು ಅಲ್ಲಿ ಕ್ವಶನ್ ಮಾಡ್ಬೋದು, ಬಟ್ ಇದು ನನ್ ಜಾಗ ಅಲ್ಲ. ಆ ಮನುಷ್ಯ ಕೇಳ್ತಾ ಇರ್ಬೇಕಾದ್ರೆ ನಾನು ಗೊತ್ತಾಯ್ತು ಅವ್ನಿಗೆ ಏನೋ ಪಾಪ ಅಗ್ರೆಸಿವ್ನೆಸ್ ಇದೆ. ಯಾಕಂದ್ರೆ ನಾನು ಎಲ್ಲರನ್ನೂ ಒಂದೇ ಲೆಕ್ಕಕ್ಕೆ ಹಾಕಲ್ಲ. ಅವ್ನಿಗೇನೋ ಪ್ರಾಬ್ಲಮ್ ಅಥವಾ ಅವ್ನ ಮಗು ವಿಚಾರದಲ್ಲಿ ಹಿಂದೆ ನಡೆದಿರೋಂಥ ಘಟನೆಗಳು ಅವ್ನ ಟ್ರಿಗರ್ ಮಾಡಿರುತ್ತೆ. ನೀನ್ ಯಾಕೆ ವಿತೌಟ್ ಪರ್ಮಿಷನ್ ಅಂತ ಅವಾಗ ಅವ್ನಿಗೆ ಕೈ ಮುಗಿದು ಸಾರಿ ಅಂತ ಕೇಳ್ಕೊಂಡೆ. ಅದೊಂದು ಅನುಭವವಾಗಿ ಪಡ್ಕೊತಾ ಇದ್ದೀನಿ ಲೈಫಲ್ಲಿ. ಈ ತರ ಎಲ್ಲ ಆಯ್ತು. ಬಟ್ ನಾನು ನಿಮ್ಗೆ ಹೇಳಿರ್ಲಿಲ್ಲ ಅದನ್ನ ಕ್ಯಾಮ್ರಾ ಮುಂದೆನೆ ಹೇಳೋಣ ಅಂತ. ಯಾಕೆಂದ್ರೆ ಎಷ್ಟೋ ಜನ ಈಗ ನಮ್ಮ ಹೊರಗಡೆಯಿಂದ ಬರೋರು ಗೊತ್ತಾಗಲ್ಲ. ಈಗೇನು ಯೂಶಲಿ ಮಕ್ಕಳು ಮುದ್ದಾಗಿದ್ರೆ ಹಿಂಗ್ ಅಂತೀವಿ, ಹಿಂಗ್ ಕಿತ್ ಮುತ್ತಿಕೊಂತೀವಿ. ಅದನ್ನ ನಾವು ಇಲ್ಲಿ ಮಾಡಬಾರ್ದು. ಇಲ್ಲಿ ಚೈನಾದಲ್ಲಿ ನಮ್ಮ ಇಂಡಿಯನ್ ತರ ಏನ್ ಬೇಕು ಮಾಡಿ. ಚೈನಾ ಇಂಡಿಯಾಗಿಂತನೂ ಚಂದ. ಬಟ್ ಸ್ಟಿಲ್ ಏನೇ ಆದ್ರೂ ಫಸ್ಟ್ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಅವ್ರು ಸ್ಮೈಲ್ ಮಾಡಿದ್ರೆ ಅದರಿಂದ ಮುಂದಕ್ಕೆ ನೀವು ಅವ್ರ ಹತ್ರ ಕ್ಲೋಸ್ ಆಗಿ. ಯಾಕಂದ್ರೆ ಒಬ್ಬೊಬ್ರು ಮೆಂಟಾಲಿಟಿಗಳು ಹೆಂಗಿರುತ್ತೆ ಅಂತ ಹೇಳಕ್ ಬರಲ್ಲ. ಹೊರದೇಶಗಳಿಗೆ ಬಂದಾಗ ಇದೊಂದು ಸಣ್ಣ ಟಿಪ್ ಆಗುತ್ತೆ. ಈ ಯಾಕೆ ವಿಚಾರ ಹೇಳಿದೆ ಅಂತಂದ್ರೆ, ಅದೇ ಹಿಚ್ ಹೈಕಿಂಗ್ ಹೇಳಿದ್ನಲ್ಲ ಸರ್, ಈಗ ನನ್ನಲ್ಲಿ ಏನೋ ಒಂದು ಅಹಂ ಇರುತ್ತೆ, ನಾನು ಯಾರನ್ನ ಬೇಕಾದ್ರೂ ಮುಟ್ಬೋದು, ನಾನು ಯಾರನ್ನ ಬೇಕಾದ್ರೂ ಮುದ್ದು ಮಾಡ್ಬೋದು ಅಂತ. ಈಗ ಅದು ಸಾಯ್ತು.
ಓಕೆ ಈ ಓಕೆ ಪಾಠಗಳನ್ನ ಕಲಿಯಕ್ಕೆ ಅಂತಾನೆ ನಾನು ಈ ಸಲ ಇಂಟರ್ನ್ಯಾಷನಲ್ ಹಿಚ್ ಹೈಕಿಂಗ್ ಮಾಡ್ತಾರೆ. ಓಕೆ ಓಕೆ ಹೆಂಗಿದೆ ಸರ್ ನನ್ನ ಸದ್ಯಕ್ಕೆ? ಅಲ್ಲ ಅವನು ಹೆಂಗಿದೆ ನೋಡಕ್ಕೆ? ಹೆವಿ ಇದ್ದ, ದಪ್ಪ ಇದ್ದ, ಅವನದೇ ಮಗು ಅದು. ಅವನ ಆ ಮಗುಗೂ ಬೈದ, ನೀನ್ ಹೆಂಗ್ ಬಿಟ್ಕೊಂಡೆ ಅವನ್ನ ಟಚ್ ಮಾಡಿಸ್ಕೊಳಕ್ಕೆ? ಎಷ್ಟೊತ್ತು ಮುಟ್ಟದ ಅವನು ನಿನ್ನ ಮೇಲ್ಗಡೆ ಹಿಂಗ್ ತಲೆನ? ಅವ್ನ ಗರಮ ವೈಯರ್ ಡಿಸ್ಕ್ರಿಮಿನೇಟಿಂಗ್ ಅನ್ಬೇಕಾಯ್ತು ಅವನಿಗೆ. ಹಂಗಂದ್ರೆ ಏನಕ್ಕೆ ಆದ್ರೆ ರೇಸಿಸಮ್ ಏನಕ್ಕೆ ಮಾಡ್ತಾ ಇದೆಯಾ ಅಂತ. ರೇಸಿಸಮ್. ಏನಕ್ಕೆ ನೀನು ರೇಸಿಸಮ್ ಮಾಡ್ತಿದ್ಯಾ ಅಂತ ಹೇಳಿದಾರಿತ್ತು. ಬಟ್ ನಾನು ಅಲ್ಲ, ಐ ಆಮ್ ಸೇಮ್ ಹ್ಯೂಮನ್ ಬೀನ್ ಲೈಕ್ ಯು, ವೈ ದ ಹೆಲ್ ಯುವರ್ ರೇಸಿಸಿಂಗ್ ಅಂತ ಥರ ಹೇಳ್ಬಿಟ್ರೆ ಆಗ್ತಾ ಇತ್ತು. ಬಟ್ ಅಂದ್ರೆ ನಾನು ಅವನೇನೋ ಹೊಡೆದ ಇದ್ರೆ ಬಿದ್ದುಬಿಡಕ್ಕೆ ಹಂಗೆ ಮಲ್ಕೊಂಡ್ಬಿಡ್ಬೇಕು. ನೀವು ಉಲ್ಟಾ ಹೊಡೆದ್ರೆ ಮತ್ತೆ ಕೇಸ್ ಆಗುತ್ತೆ. ಅವ್ನು ಹೊಡೆದ ಪಬ್ಲಿಕಲ್ಲಿ ನನಗೆ ಹೊಡೆದ ಅಂತ ಅವನ ಮೇಲೆ ನನಗೆ 1 ಮಿಲಿಯನ್ ನನಗೆ ಕಂಪನ್ಸೇಷನ್ ಬೇಕು. ಕೊಡಿ $1 ಮಿಲಿಯನ್ ಹಾಂಗ್ಕಾಂಗ್ ಡಾಲರ್ ಕಂಪನ್ಸೇಷನ್. ಮಾಡ್ತಾರಾ ಸರ್? 1 ಮಿಲಿಯನ್ ಅಂದ್ರೆ ನೆಗೋಷಿಯೇಟ್ ಆಗಿ ಬರುತ್ತೆ ರೀ. ಒಂದು $1 ಲಕ್ಷ ಹಾಂಗ್ಕಾಂಗ್ ಡಾಲರ್ ಬರುತ್ತೆ. 1 ಮಿಲಿಯನ್ ಅಂದರೆ 10 ಲಕ್ಷ ಹಾಂಗ್ಕಾಂಗ್ ಡಾಲರ್. 10 ಲಕ್ಷ ಹಾಂಗ್ಕಾಂಗ್ ಡಾಲರ್ ಅಂದರೆ ಎಷ್ಟಾಯ್ತು? 1 ಕೋಟಿ. ಮತ್ತೆ ಈ ಥರ ರೇಸಿಸಮ್ ಮಾಡ್ತಿದ್ದೀರಾ ಅಂತೇಳಿ. ಆಮೇಲೆ ಅದನ್ನ ನೀವು ಚೇಂಜ್ ಮಾಡ್ಬೋದು. ನಾನು ಬೇಕಂತ ಮುಟ್ಟಿಲ್ಲ, ಜರ್ಗ್ ಬಂತು ಟ್ರೈನಲ್ಲಿ, ನನ್ನ ಕೈ ಹಂಗಾಯ್ತು ಅಂತ. ಲಾ ಪಾಯಿಂಟ್ ಸರ್, ಲಾ ಪಾಯಿಂಟ್. ಅದೇ ಹೊರಗಡೆ ಹೋದ್ರೆ ಸ್ವಲ್ಪ ಇದು ಆಗ್ಲಿ, ಸ್ವಲ್ಪ ಸ್ಟ್ರಾಂಗ್ ಇರ್ರಿ ಅಂತ ನಾನು. ಇದು ಒಂದು ಬಟ್ ನಾನೇನು ಯೋಚನೆ ಮಾಡಿದೆ ಅಂದ್ರೆ ಸರ್, ಅಲ್ಲ ನಿಮ್ದು ಓಕೆ ಸಾಫ್ಟ್ ನೇಚರ್ ನೀವು ತುಂಬಾ ಸಾಫ್ಟ್ ಆಗೋದ್ರಿ. ಓಕೆ, ಅದು ದಟ್ಸ್ ಆಲ್ಸೋ ಎಕ್ಸಲೆಂಟ್ 1 ಪಾಯಿಂಟ್. ಸೆಕೆಂಡ್ ಏನಂದ್ರೆ, ಇದು ಹಾಂಗ್ಕಾಂಗ್ ಅಲ್ಲಿ ಈ ತರ ಅವರು ಈಗ ನೋಡಿ ಅವನದು ಈಗೋಯಿಸಮ್ ಸ್ವಲ್ಪ ಬಿಲ್ಡ್ ಆಯ್ತು. ಅವ್ನು ಮತ್ತೆ ಇದೇ ತರ ಬೇರೆದವ್ರಿಗೆ ಜಾಸ್ತಿ ಮಾಡಕ್ ಹೋಗ್ತಾನೆ. ಅದು ಬಟ್ ನಾನೇನ್ ಮಾಡಿದೆ ಸುಮ್ಮನೆ, ನಾನು ಯಾಕೆ ಆಮೇಲೆ ಫಸ್ಟ್ ಟೈಮ್ ಅಲ್ಲ ಈಗ ಅದೇ ಚೈನಾದಲ್ಲಾಗಿದ್ರೆ ನಾನು ಮಾತಾಡ್ತಿದ್ದೆ, ಯಾಕಂದ್ರೆ ನಂಗೆ ಚೈನಾ ಏನು ಅನ್ನೋದು ಚೆನ್ನಾಗಿ ಗೊತ್ತು. ಬಟ್ ಹಾಂಗ್ಕಾಂಗ್ದು ರೂಲ್ಸ್ ಸ್ವಲ್ಪ ಅವ್ರಿಗೆ ನನಗೆ ಕನ್ವೀನಿಯಂಟ್ ಇಲ್ಲ ಅಲ್ಲ, ಅದಕ್ಕೋಸ್ಕರ ಸುಮ್ಮನೆ ಅದೇ ಒಂದು ಅನುಭವ ಅಷ್ಟೇ ಲೈಫಲ್ಲಿ ಏನೇ ಆದ್ರು. ಆಯ್ತು ಬಿಡಪ್ಪ, ಬನ್ನಿ ಹೋಗೋಣ. ದೊಡ್ಡವನು ಕರೆಕ್ಟ್ ಮಾಡಿದ್ರಿ. ಬನ್ನಿ ಹೋಗೋಣ. ಈಗ ಮಾತಾಡಕ್ ಹೋಗಿ ಏನೇನೋ ಬಂತು. ಈ ತರ ಇದೆ ನೋಡಿ, ಇಲ್ಲಿ KFC ಇಂದ ಇಲ್ಲಿ ಬನ್ನಿ. ಚಿಕ್ಕ ಗಲ್ಲಿ ಊಟ ಸಿಗೋದು ಕಷ್ಟ ಇಲ್ಲಿ. ಓ ಇದೆ, ನಾವು ಹೋಟ್ಲ್ ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿಯಲ್ಲ. ಈಗ ನೀವು ಏನ್ ಮಾಡ್ತೀರಾ? ಬನ್ನಿ ನೋಡೋಣ. ನೂಡಲ್ಸ್ ಟ್ರೈ ಮಾಡ್ತೀರಾ? ಎಸ್ ಸರ್. ಬನ್ನಿ, ಇಲ್ಲಿ ಯಾವ ಥರ ನೂಡಲ್ಸ್ ಇದೆ ಅಂದರೆ, ಫಸ್ಟ್ ಒಂದು ಪೋರ್ಕ್, ಅಲ್ಲ ಇದು ಪೋರ್ಕ್ ಇದೆ ನೋಡಿ, ಎಲ್ಲ ಪೋರ್ಕ್ ನೂಡಲ್ಸ್ ಇದೆ. ನಾರ್ಮಲ್ ನೋಡ್ಬೋದಾ ಸರ್? ನಾರ್ಮಲ್ ಇಲ್ಲ, ಚಿಕನಲ್ಲಿ ನೂಡಲ್ಸಲ್ಲಿ ಚಿಕನಲ್ಲಿ ಬರಲ್ಲ, ಪೋರ್ಕಲ್ಲಿ ಮಾತ್ರ ಬರುತ್ತೆ. ನಾನು ನೆನ್ನೆ ತಿನ್ನಲ್ಲ, ಆ ಥರ ಸಿಗ್ಬೋದಾ ಅಂತ. ಲೈಕ್ ನೆನ್ನೆ ತಿಂದರೆ ಅದು ಏನಂದರೆ, ಇದೆಲ್ಲ ಚೈನ್ ರೆಸ್ಟೋರೆಂಟ್ ಇದು. ನೆನ್ನೆ ಥರದ್ದು ಅದು ಲೋಕಲ್ ಅಂಗಡಿ ಇದ್ರೆ ಅವ್ರ ಅಡುಗೆ ಮನೇಲಿ ನಾವೇ ನುಗ್ಗಿಬಿಟ್ಟು ನಾವೇ ಮಾಡ್ಕೊಬೋದು. ಇದು ಮೋಮೋಸ್ ಇದೆ. ಮೋಮೋಸಲ್ಲಿ ಪೋರ್ಕ್ ಬರುತ್ತೆ. ಇದು ಡೆಫಿನೆಟ್ಲಿ 100% ಪೋರ್ಕ್ ಬರುತ್ತೆ. ಇದು ವೆಜಿಟೇಬಲ್ ಆ್ಯಂಡ್ ಪೋರ್ಕ್ ಥರ ಮಿಕ್ಸ್ ಇರುತ್ತೆ. ಈಗ ನೀವು ಆ ಥರ ಗಲ್ಲಿಗೆ ಹೋಗ್ಬೇಕಂದ್ರೆ ನಾವು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಹತ್ರ ಹೋಗಬೇಕಾಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ಗಲ್ಲಿ ಇದೆ, ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ನಾವು ಮಾಡಿಸ್ಬೋದು. ಈಗ ಬನ್ನಿ, ಈಗ ನಿಮ್ದು ಫಸ್ಟ್ ಹೋಟ್ಲಲ್ಲಿ ಇತ್ತು ನಿಮ್ಮದು ಮುಂಚೆ? ಫಸ್ಟ್ ಹೋಟ್ಲ್ ಅಲ್ಲೇ ಸ್ಟಾರ್ ಬಕ್ಸ್ ಎಲ್ಲಿದೆ ಅದು? ಬನ್ನಿ, ಹಂಗೆ ನಾವು ಮೆಟ್ರೋ ಸ್ಟೇಷನ್ ಕೊಡ ಬನ್ನಿ.